ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಫಿಶ್ ಫ್ರೈ ಹೇಗೆ ಮಾಡೋದಂತ ನೋಡೋಣ. ಪ್ಲೀಸ್ ಲಾಸ್ಟಿಗೆ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಇಲ್ಲಿ ಬಂಗಡೆ ಮೀನು ತೊಗೊಂಡಿದ್ದೀನಿ. ನಾನು 2 ಬಂಗಡೆ ಮೀನು ಮತ್ತು ಅದೊಂದು ಬೇರೆ ಮೀನದು. ಇಲ್ಲಿ 2 ಮೀನು ತೊಗೊಂಡಿದ್ದೀನಿ ಒಂಥರ ಮಾಡೋದಕ್ಕೆ. ಫಸ್ಟು ಕ್ಲೀನಾಗಿ ತೊಳೆದ್ಬಿಟ್ಟು ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೊಳೋದ್ರಿಂದ ಮಸಾಲೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಮೀನಿಗೆ ಅಂತ ಹೇಳಿ. ನೆಕ್ಸ್ಟು ಒಂದು ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ, ಅರ್ಧ ನಿಂಬೆಹಣ್ಣಿನ ರಸ. ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಹುಳಿ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಫಸ್ಟು ನಿಂಬೆಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಅದು ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕಿದರೆ ಸಾಕು. ಮತ್ತು 1 ಸ್ಪೂನು ಅಚ್ಚ ಖಾರದ ಪುಡಿ, ಖಾರಕ್ಕೆ ನೋಡಿ ಹಾಕ್ಕೊಳ್ಳಿ. ನಾನು 1 ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಧನಿಯಾ ಪೌಡ್ರು, ಆಲ್ಮೋಸ್ಟ್ ಇದರಲ್ಲಿ ಗರಂ ಮಸಾಲ ಪೌಡ್ರ್ ಅಂತಲೇ ಹೇಳ್ಬೋದು. ನಾವೆಲ್ಲ ಪೌಡ್ರ್ ಮಿಕ್ಸ್ ಮಾಡಿಸಿರೋದು ಧನಿಯಾ ಪೌಡ್ರಿಗೆ. ನೆಕ್ಸ್ಟ್ ಅರಿಶಿನ ಹಾಕಿದ್ದೀನಿ ಚಿಟಿಕೆ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ, ಪುಡಿ ಉಪ್ಪು ಹಾಕ್ತಾಯಿದ್ದೀನಿ. ಕಲ್ಲುಪ್ಪು ಕರಗಲ್ಲ, ಅದಕ್ಕೆ ಪುಡಿ ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು. ಆಮೇಲೆ ಸ್ವಲ್ಪ ಎಣ್ಣೆ, 1 ಸ್ಪೂನಷ್ಟು ಎಣ್ಣೆ ಹಾಕಿ, ಯಾಕಂದರೆ ಎಣ್ಣೆ ಹಾಕೋದ್ರಿಂದ ಮಸಾಲೆ ಇದು ಮೀನಿಗೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅದು. ಆಮೇಲೆ ಫ್ರೈ ಮಾಡಬೇಕಾದ್ರೆ ಬಿಟ್ಕೊಳಲ್ಲ. ಈ ಥರ ಪೂರ್ತಿ ಮೀನಿಗೆ ಮಸಾಲೆ ಹಚ್ಚಬೇಕು. ಹಚ್ಚಿ ಒಂದು 5-10 ನಿಮಿಷ ಆದರೂ ಮ್ಯಾರಿನೇಷನ್ಗೆ ಇಡಬೇಕು. ಇಲ್ಲ ಹಾಗೆ ಇಟ್ಬಿಡಿ 5 ನಿಮಿಷ. ಹಿಂಗೆ ಇಡೋದ್ರಿಂದ ಮಸಾಲೆ ಹಿಡ್ಕೊಂಡು ಟೇಸ್ಟು ಚೆನ್ನಾಗಿರುತ್ತೆ. ಎಲ್ಲ ಮೀನಿಗೂ ಒಂದು 5 ನಿಮಿಷ ಹೀಗೆ ಮಸಾಲೆ ಹಚ್ಚಿ ಇಡಬೇಕು. ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿ ಇಡಿ, ಇಲ್ಲಾಂದರೆ ಫ್ರಿಜ್ಜಲ್ಲಿ ಒಂದು 5 ನಿಮಿಷ ಇಟ್ಟರೆ ಸಾಕು. ಇಲ್ಲಾಂದರೆ ಹೊರಗಡೆನೇ ಒಂದು 10 ನಿಮಿಷ ಇಡಿ, ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಒಂದು 5 ನಿಮಿಷ ಆದಮೇಲೆ ಗ್ಯಾಸ್ ಸ್ಟವ್ ಹಚ್ಚಿ ನಾನ್ ಸ್ಟಿಕ್ ತವಾ ತೊಗೊಳ್ಳಿ. ಆಮೇಲೆ ಸ್ಟವ್ ಹಚ್ಚಿ ತವಾ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿ. ಈ ಕಡೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ತವದ ಮೇಲೆ. ಅದು ಎಣ್ಣೆ ಲೈಟಾಗಿ ಬಿಸಿ ಆಗ್ತಾ ಇರಲಿ. ಈ ಕಡೆ ಒಂದು ತಟ್ಟೆಯಲ್ಲಿ ಚಿರೋಟಿ ರವೆ ಇರುತ್ತಲ್ಲ, ಆ ರವೆನ ರವೆ ಹಾಕ್ಕೊಳ್ಳಿ. ಅದು ಒಂದು 3 ಟೇಬಲ್ ಸ್ಪೂನ್ ನೋಡಿ ಎಷ್ಟು ಮೀನಿದೆ ಅಷ್ಟು ಅಂದಾಜಿಗೆ ರವೆ ಹಾಕ್ಕೊಂಡು, ಆ ಮೀನಿನ ಇದು ಇರುತ್ತಲ್ವ ಬಾಲ ಹಿಡ್ಕೊಂಡು ಈ ಥರ ರವೆಯಲ್ಲಿ ಮುಳುಗಿಸ್ಬೇಕು. ಚೆನ್ನಾಗಿ ರವೆ ಹಾಕಬೇಕು. ಅಂದರೆ ಅಲ್ಲಿ ಮೀನು ಹಿಡ್ಕೊಂಡ್ರೆ ಮಸಾಲೆ ಬಿಟ್ಕೊಳ್ಳುತ್ತೆ. ಅದಕ್ಕೆ ಅದ್ರ ಬಾಲ ಹಿಡ್ಕೊಂಡು ಈ ಥರ ರವೆ ಹಚ್ಚಿದರೆ ಪೂರ್ತಿ ಮೀನಿಗೆ ರವೆ ಹತ್ಕೊಳತ್ತೆ ಅಂತ ಹೇಳಿ. ಇದೇ ಥರ ನಾನು ಎಲ್ಲ ಮೀನಿಗೂ ಹಚ್ಕೋತಾ ಇದ್ದೀನಿ. ಹೀಗೆ ರವೆ ಹಚ್ಕೋಬೇಕು. ಬಾಲ ಹಿಡ್ಕೊಂಡೇ ಹಚ್ಕೊಳ್ಳಿ, ಚೆನ್ನಾಗಿರುತ್ತೆ. ಅಂದರೆ ಮಸಾಲೆ ಬಿಟ್ಕೊಳಲ್ಲ ಅಂತ ಅಷ್ಟೇ. ಇವಾಗ ನೋಡಿ ನಾನು ಎಲ್ಲ ಮೀನಿಗೂ ಇದು ರವೆ ಹಾಕಿದ್ದೀನಿ. ಇವಾಗ ನೆಕ್ಸ್ಟು ಈ ಕಡೆ ಸ್ಟವ್ ಮೇಲೆ ಗ್ಯಾಸ್ ತವಾ ಇಟ್ಟಿದ್ವಲ್ಲ, ಅದು ಪ್ಯಾನು ಬಿಸಿಯಾಗಿದೆ ಎಣ್ಣೆ ಜೊತೆಗೆ. ಇವಾಗ ಪ್ಯಾನ್ ಬಿಸಿಯಾಗಿರುತ್ತಲ್ಲ, ಅದ್ರ ಮೇಲೆ ನಾವೀಗ ಮಸಾಲೆಯಲ್ಲಿ ರೆಡಿ ಮಾಡ್ಕೊಂಡಿರೋ ಮೀನನ್ನು ಪ್ಯಾನ್ ಮೇಲೆ ಇಟ್ಟು ಒಂದು ಕಡೆ ಎಣ್ಣೆ ಹಾಕಿ ಬೇಯಿಸಬೇಕು. ಒಂದೊಂದು ಕಡೆ 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಬೇಕು. ನೋಡಿ ಈಗ ಬೇಯ್ತಾ ಇದೆ ಅದು ಮೀನು. ಸ್ವಲ್ಪ ನೋಡಿ ಎಣ್ಣೆ ಹಾಕ್ಕೊಳ್ಳಿ. ಒಂದೊಂದು ಕಡೆ ಇದು ತಳ ಹಿಡ್ಕೊಳಲ್ಲ ಇದು ಫಿಶ್ ಫ್ರೈ ಈ ಥರ ಮಾಡೋದ್ರಿಂದ. ಈಗ 2 ಕಡೆ ತಿರುವು ಹಾಕಿ ಎಲ್ಲ ಮೀನನ್ನು 2 ಕಡೆ ತಿರುವು ಹಾಕಬೇಕು. ತಿರುವು ಹಾಕಿ ಒಂದು 5 ನಿಮಿಷ ಈ ಕಡೆ ಆ ಕಡೆ 2 ಕಡೆ ಬೇಯಿಸಬೇಕು. ಇವಾಗ ಒಂದೊಂದು ಮೀನ ತಿರುವು ಹಾಕಬೇಕು. ನೋಡಿ ನಿಧಾನಕ್ಕೆ ತಿರುವು ಹಾಕಿ, ಯಾಕಂದರೆ ಅದು ಮಸಾಲೆ ಎಲ್ಲ ಬಿಟ್ಕೊಳ್ಳುತ್ತೆ. ಈಗ 2 ಕಡೆ ತಿರುವು ಹಾಕಾದ್ಮೇಲೆ ಈ ಥರ ಕ್ರಿಸ್ಪಿಯಾಗಿ ಆಗಿರುತ್ತೆ. ಬೇಕಾದರೆ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಜೋಳದ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಮೀನು ಸಾಂಬಾರು, ಜೋಳದ ರೊಟ್ಟಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋ ಜೊತೆಗೆ ಬರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಹೋಗಬೇಡಿ.